ಹಲೋ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ತುಮಕೂರಿನಿಂದ 16 ಕಿಲೋಮೀಟರ್ ದೂರದಲ್ಲಿರುವಂತಹ ಗಂಟೆ ಬಸವೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ? ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಆರೋಗ್ಯ ಅಥವಾ ಆರ್ಥಿಕವಾದ ಸಮಸ್ಯೆಗಳು ಉಂಟಾದರೆ ಈ ದೇವಸ್ಥಾನಕ್ಕೆ ಬಂದು ಗಂಟೆ ಕೊಡ್ತೀನಿ ಅಂತ ಹರಕೆ ಕಟ್ಕೊಂಡ್ರೆ ಸಾಕಂತೆ ಎಲ್ಲ ಪರಿಹಾರ ಆಗ್ತದಂತೆ. ಇದು ಇಲ್ಲಿಯ ಜನರ ನಂಬಿಕೆ. ಅದಷ್ಟೇ ಅಲ್ಲ, ಈ ದೇವಸ್ಥಾನ ರಸ್ತೆ ಪಕ್ಕದಲ್ಲಿ ಇರೋದ್ರಿಂದ ಇಲ್ಲಿಯ ವಾಹನ ಸಂಚಾರಕರು ದೇವಸ್ಥಾನಕ್ಕೆ ಕರ್ಪೂರ ಬೆಳಗ್ಗೆ ಹೋಗ್ತಾರಂತೆ. ಕಾರಣ ಇಷ್ಟೇ, ನಮಗೆ ಈ ರಸ್ತೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅಪಾಯಗಳು ಆಗುವುದಿಲ್ಲ ಅನ್ನೋದು ಅವರ ನಂಬಿಕೆ. ಬನ್ನಿ ಈ ದೇವಾಲಯದ ಬಗ್ಗೆ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಕೇಳೋಣ. ನಾನು ಹೆಚ್ಚು ಕಡಿಮೆ ಒಂದು 10-15 ವರ್ಷದಿಂದ ಬರ್ತಾ ಇದ್ದೀನಿ. ಬೆಂಗಳೂರು ನಮ್ದು ಸಾಗರ, ಆ್ಯಕ್ಚುಲಿ ನಮ್ದು ಊರು. ನನಗೆ ಈ ರೋಡಲ್ಲಿ ಈ ಸ್ವಾಮಿನ ಯಾವಾಗಲೂ ಆರಾಧನೆ ಮಾಡ್ತೀನಿ. ಯಾಕಂದರೆ ನಂದು ಕೆಲವು ಕೋರಿಕೆಗಳೆಲ್ಲ ಈಡೇರಿದೆ. ನಂದು ಸಹ ಒಂದು ಗಂಟೆ ಇದೆ ಇದರಲ್ಲಿ. 1 ಗಂಟೆ 2 ಗಂಟೆ ಒಪ್ಸಿದ್ದೀನಿ. ನನ್ನ ಮನೆ ಇರಲಿಲ್ಲ, ಏನೂ ಇರಲಿಲ್ಲ, ಜಾಗ ಇರಲಿಲ್ಲ, ಅದನ್ನೆಲ್ಲ ಹರಕೆ ಮಾಡ್ಕೊಂಡು ಅದೆಲ್ಲ ನನಗೆ ನೆರವೇರಿದೆ. ಬಟ್ ಈ ರೋಡಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಯಾವುದೇ ಇದ್ರೂ ಈ ಬಸವಣ್ಣನೇ ನೋಡ್ಕೊತಾನೆ. ನಾನು ಹೋಗಿ ಬಂದು ಇಲ್ಲಿ ಕಾಣಿಕೆ ಹಾಕಿ ಹೋಗೋದು. ಅಂದರೆ ಇದ್ರ ಬಗ್ಗೆ ನಂಗೆ ಫುಲ್ ಪರ್ಫೆಕ್ಟ್ ನಂಬಿಕೆ ಇದೆ. ಸಾಮಾನ್ಯಕ್ಕೆ ದಾರಿಲಿ ಓಡಾಡೋ ವೆಹಿಕಲ್ಸ್ ಎಲ್ಲರೂ ನಿಂತ್ಕೊಂಡು ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇಲ್ಲಿ ಪೂಜೆ ಮಾಡಿ ಹೋದ್ರೆ ಯಾವುದೇ ತರವಾದ ಅಪಘಾತ ಏನು ಆಗಲ್ಲ. ಇದು ಇಲ್ಲಿ ಹರಕೆ ಹೊತ್ಕೊಂಡು ಗಂಟೆಗಳು ಕಟ್ತಾರೆ. ಆ ಗಂಟೆಗಳು ಕಟ್ಟಿದ್ರೆ ಅವ್ರ ಹರಕೆಗಳೆಲ್ಲ ಪೂರೈಸ್ತಾ ಇದೆ. ಸಾಮಾನ್ಯಕ್ಕೆ ಎಲ್ಲಾರ್ದು ಹರಕೆಗಳನ್ನ ಈ ಬಸವೇಶ್ವರ, ಗಂಟೆ ಬಸವೇಶ್ವರ ಪೂರೈಸ್ತಿದ್ದಾರೆ. ಗಂಟೆ ಬಸವೇಶ್ವರ ಅಂತ ಈ ರೋಡಲ್ಲಿ ಯಾರೇ ಹೋಗ್ತಿದ್ರು ಬರ್ತಿದ್ರು ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಒಂದು ಕರ್ತೂರ ಅನ್ನೋದು ಹಚ್ಚಿ ಹೋಗ್ಬೇಕು. ನಾವು ಏನಾರು ಅರ್ಕೆ ಮಾಡ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ. ಅದಕ್ಕೆ ನಾವು ಅರ್ಕೆ ಮಾಡ್ಕೊಂಡಿದ್ವು, ಒಳ್ಳೇದಾಗಿದೆ. ಅದಕ್ಕೆ ಗಂಟೆ ತಂದು ಹಾಕಿ ಅಂತ ಮಾಡ್ಕೊಂಡಿದ್ವು. ಗಂಟೆ ತಂದು ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಮಗುಗೆ ನಾನು ಕೇಳ್ಕೊಂಡಿದ್ದೆ, ಇಲ್ಲಿ ನನ್ನ ಗಂಡು ಮಗು ಆದರೆ ಬಂದು 1 ಗಂಟೆ ಕಟ್ತೀನಿ ಅಂತ. ಹೆಣ್ಮಗು ಆಯಿತು. ನಾವೇನು ಕೇಳ್ತೀವಿ ಅದು ಮಾಡಿಕೊಡ್ತಾರೆ ಸ್ವಾಮಿ. ಇದು ಗಂಟೆ ಬಸವೇಶ್ವರ ಸ್ವಾಮಿ ಅಂತ ಮುದ್ಗೆರೆ ಗ್ರಾಮ ಸೇರುತ್ತೆ. ಇದು ಗುಬ್ಬಿ ತಾಲೂಕು ಕಸ್ಬಾ ಬರ್ತದೆ. ಇದು ಅನಾದಿ ಕಾಲದಿಂದಲೂ ಬಸವೇಶ್ವರ ಸ್ವಾಮಿ ಇಲ್ಲೇ ಸ್ಥಾಪನೆ ಆಗಿರೋದು. ನಮಗೂ ಕೂಡ ಗೊತ್ತಿಲ್ಲ. ನಮ್ಮ ತಾತರು ಎಲ್ಲ ಇದು ಒಳ್ಳೆ ಪ್ರಸಿದ್ಧಿಯಾದ ಬಸವಣ್ಣ. ಕೆಲಸ ಕಾರ್ಯಗಳು ಏನಾರ ಅರಸ್ಕೊಂಡ್ರೆ ಬೇಗ ಕಾರ್ಯಸಿದ್ಧಿ ಆಗ್ತವೆ ಅಂತ ಹೇಳ್ಕೊಂತ ಬಂದಿದ್ದಾರೆ. ನಾವು ಅದೇ ರೀತಿ ಕೂಡ ಅರಸ್ಕೊಂಡಿದ್ದೀವಿ, ಆಗಿದ್ದಾವೆ. ಎಲ್ಲ ಸುತ್ತಮುತ್ತ ಜನಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಹೋಗೈತೆ. ಯಾವುದೇ ಒಂದು ದನ ಕರುಗಳಿಗೆ ಕಾಯಿಲಾಗಲಿ, ಹಸುಗಳು ಗಬ್ಬಾಗಿರ್ತಾವಲ್ಲ, ಅವಾಗ ಕರು ಹಾಕೋ ಸಮಯದಲ್ಲಿ ತೊಂದರೆ ಆದಾಗ ಕರು ಹಾಕಿದ್ಮೇಲೆ ನಿನಗೆ ಹಾಲು ತಂದ್ಕೊಡ್ತೀನಿ ಗಣಪ್ಪ ಅಂತಂದು ಮನೇಲಿ ಊದ್ಗಡ್ಡೆ ಹೆಚ್ಚಿ ಬೆಳಗ್ಬಿಟ್ರೆ ಅವು ಈಸಿಯಾಗಿ ಕರು ಹಾಕ್ಬಿಡ್ತವೆ. ಆ ಕರು ಹಾಕಿದ್ದು ಮೊದಲನೇ ದಿವಸದ ಹಾಲು ಇಲ್ಲಿ ತಂದು ನೈವೇದ್ಯ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಕಾಯಿಲೆ ಕಸಾಲೆಗಳಿಗೂ ಕೂಡ ದನಗಳಿಗೆ, ಎತ್ತುಗಳು, ಎಮ್ಮೆಗಳಿಗೆ ಎಲ್ಲದಕ್ಕೂ ಇದೆಲ್ಲ ಹುಷಾರು ಮಾಡ್ಕೊಂಡು ಹೋಗ್ತಾ ಐತಿ. ಆಮೇಲೆ ವಿವಾಹಗಳು ನಡೀತವೆ, ಇಲ್ಲಿ ಮದುವೆಗಳು, ಅಭಿಷೇಕ ಎಲ್ಲ ನಡೀತಾ ಇರ್ತದೆ. ಇಲ್ಲಿ ರೋಡ್ ಕೂಡ ಇದನ್ನ ಕೇಳಬೇಕು ಅಂತಂದು ಸರ್ಕಾರದವರು ಹೇಳಿದ್ರು. ಅವಾಗ ಈ ಬಸವಣ್ಣ ದೇವಸ್ಥಾನ ಕೇಳಬೇಕು ಅಂತ ಹೇಳಿದ್ರು. ಇನ್ನೇನು ಕಿತ್ತೇ ಬಿಟ್ರು, ಹಾಗೇ ಬಿಡ್ತು ಅಂತ ಮಾಡಿದ್ವಿ. ಕಾಂಟ್ರಾಕ್ಟಿಗೆ ಯಾವುದೋ ರೀತಿ ರೋಡ್ ಕಾಂಟ್ರಾಕ್ಟ್ಗೆ ಯಾವುದೋ ತೊಂದರೆ ಆಗಿ ಅವನು ರೋಡ್ ಬರಲಿಲ್ಲ, ಬೈಪಾಸ್ ಮಾಡಿದ್ರು. ಆ ಕಡೆ ಬೈಪಾಸ್ ಮಾಡ್ಕೊಂಡ್ರು. ದೇವರು ಇದೇನೇನದಕ್ಕೆ ಇದೇ ಸಾಕ್ಷಿ. ಇಲ್ಲಿ ರೋಡ್ ಕಿತ್ಕೊಂಡೇ ಬಿಡ್ತೀವಿ ಅಂತ ಎಲ್ಲ ನೋಟಿಸ್ ಎಲ್ಲ ಕೊಟ್ಬಿಡಿದ್ರು, ದೇವ್ರು ಕಿತ್ಕೊಳ್ರಿ ಅಂತಂದ್ರು. ಪರಮಾತ್ಮ ಇದಾನದಕ್ಕೆ ಇದೊಂದು ಸಾಕ್ಷಿ. ನಮಗಂತೂ ಇದು ಎಲ್ಲರಿಗೂ ಕಾಣ್ತದೆ. ಈ ಬೈಪಾಸ್ ಅಲ್ಲಿ ಇದು ಅಗಲೀಕರಣ ಆಗಿ ಹೋಗ್ತದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಕೆಲವೊಂದು ಜನ ಮಾತ್ರ ಹೇಳ್ತಿದ್ರು, ಎಷ್ಟು ಜನ ಬಂದ್ರು ಎಂದರು ಬಂದ್ರು ಈ ಬಸವಣ್ಣ ಮುಟ್ಟಕ್ಕಾಗಲ್ಲ ಅಂತ. ಇದು ಸತ್ಯ ಆಯ್ತು ನೋಡ್ರಿ. ಆ ಕಡೆ ಬೈಪಾಸ್ ರೋಡ್ ಆಗಿತ್ತು. ದೇವರು ಭಾರಿ ಪವರ್ಫುಲ್, ಭಾರಿ ಒಳ್ಳೇದು ಮಾಡ್ತದೆ, ತುಂಬಾ ಒಳ್ಳೇದು. ಸುಮಾರು ನಾವು ಹುಟ್ಟಾಗಿಂದ ಬರ್ತೀವಿ. ಸುಮಾರು 30 ವರ್ಷದಿಂದ ಬರ್ತೀವಿ. 30 ವರ್ಷ ಈಗೆಲ್ಲ ಅನ್ಕೊಂಡಿದ್ದೆಲ್ಲ ಒಳ್ಳೇದು. ದನ ಕರುಗಳಿಗೆ ಭಾರಿ ಒಳ್ಳೇದಾಗ್ತದೆ. ದನ ಕರು ಒಂದು ಕಾಯಿಲೆ ಕಸಾಲ ಇನ್ನೊಂದು ಮತ್ತೊಂದು ಎಲ್ಲ ಅರ್ಕೆ ಮಾಡ್ಕೊಂಡು 1 ಗಂಟೆ ತಂದು ಕಟ್ಬಿಟ್ರೆ ಎಲ್ಲ ಕ್ಲಿಯರ್. ಈಗ ಹೋಗೋ ಬರೋರಿಗೆ ಗಾಡಿಗಳು ಇನ್ನೊಂದು ಮತ್ತೊಂದು ಎಲ್ಲಕ್ಕೂ ಎಲ್ಲ ಯಾರೇ ಗಾಡಿಯಾರು ಬಂದು ನಿಲ್ಲಿಸಿ ಒಂದು ಕರ್ಪೂರ ಕೈ ಮುಗಿದೇ ಹೋಗೋದು. ಭಾರಿ ಒಳ್ಳೇದು. ಏನು ತೊಂದರೆ